स्वागत है आपका बी न्यूज नेशन में। मैं हूं आबिद हुसैन शेख। देश को कोरोना की तीसरी लहर से बचाने के लिए 100 करोड़ लोगों को वैक्सीनेशन दे सरकार, एमबी पाटिल का बयान। राज्य के पूर्व गृह मंत्री और बबलेश्वर मतक्षेत्र के कांग्रेस विधायक एमबी पाटिल ने एक प्रेस मीट करके कहा कि देश में कोरोना की दूसरी लहर खत्म होने के बाद तीसरी लहर का डर बना हुआ है। अगर इसे नहीं रोका गया तो बहुत सी जानें चली जाएंगी। केंद्र और राज्य सरकारों को सलाह दी कि 130 करोड़ आबादी वाले देश में लगभग 100 करोड़ लोगों को वैक्सीनेशन देने का अभियान चलाना होगा सरकार को, तभी हमारे देश को इस बीमारी से जीत मिलेगी। बाहरी मुल्क अमेरिका, इजराइल, यूरोपियन राष्ट्रों में वैक्सीनेशन अभियान को पूरा करके इस कोरोना महामारी से लोगों की रक्षा की गई है और वहां के देशों में लॉकडाउन न लगाकर पहले जैसी जिंदगी पर लौटी हैं लोग। देश में ज़्यादा से ज़्यादा वैक्सीनेशन को तैयार करें। अगर नहीं हो पाए तो बाहरी मुल्क से मदद लें सरकारें, लेकिन 100 करोड़ लोगों तक इस दवाई को पहुंचाने की सरकार से अपील की एमबी पाटिल ने। ಇಡೀ ವಿಶ್ವದಲ್ಲಿ ಮತ್ತು ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಭಯಂಕರವಾದಂತ ಕೊರೋನಾ ಮಹಾಮಾರಿ ಇವತ್ತು ಲಕ್ಷಾಂತರ ಜೀವಗಳನ್ನ ತೆಗೆದುಕೊಂಡಿದೆ, ಲಕ್ಷಾಂತರ ಮನೆಗಳನ್ನ ಇವತ್ತು ದಿವಸ ಮುರಿದಿದೆ। ಇದಕ್ಕೆ ಒಂದೇ ಒಂದು ಶಾಶ್ವತವಾದಂತ ಪರಿಹಾರ ಅಂದ್ರೆ ಇವತ್ತು ವ್ಯಾಕ್ಸಿನೇಷನ್ ಮಾಡುವಂತದ್ದು, ಎಲ್ಲಾ ಜನರಿಗೆ ಲಸಿಕೆಯನ್ನು ಕೊಡುವಂತದ್ದು। ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಈ ಲಸಿಕೆಯನ್ನ ತಯಾರು ಮಾಡಲಿಕ್ಕೆ, ಆಮದು ಮಾಡಿಕೊಳ್ಳಲಿಕ್ಕೆ, ಜನರಿಗೆ ಹಂಚಲಿಕ್ಕೆ ನಾವು ಎಡವಿದ್ದೀವಿ। ಈಗಲಾದರೂ ಕೂಡ ಪ್ರಧಾನಮಂತ್ರಿಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು 100 ಕೋಟಿ ಜನರಿಗೆ, ನಮ್ಮ ಭಾರತದ ದೇಶದ ಜನರಿಗೆ ಇವತ್ತು ದಿವಸ ಲಸಿಕೆ ಕೊಡುವ ಮೂಲಕ, ವ್ಯಾಕ್ಸಿನೇಷನ್ ಕೊಡುವ ಮೂಲಕ ಇವತ್ತು ಯಾವ ರೀತಿ ಅಮೆರಿಕಾದಲ್ಲಿ, ಯುರೋಪಿಯನ್ ರಾಷ್ಟ್ರಗಳಲ್ಲಿ, ಇವತ್ತು ಇಂಗ್ಲೆಂಡ್ನಲ್ಲಿ ಜನಜೀವನ ಇವತ್ತು ದಿವಸ ಸಾಮಾನ್ಯ ಪರಿಸ್ಥಿತಿ ಹತ್ತಿರ ಇವತ್ತು ದಿವಸ ಬರ್ತಾ ಇದೆ, ಅದು ಆಗಬೇಕು। ನಮ್ಮ ಜನರ ರಕ್ಷಣೆ ಆಗಬೇಕಂದ್ರೆ ಇವತ್ತು 100 ಕೋಟಿಗೆ, ಮತ್ತೊಮ್ಮೆ ಒತ್ತಿ ಹೇಳ್ತೇನೆ, 100 ಕೋಟಿ ಜನರಿಗೆ ಇವತ್ತು ಲಸಿಕೆಯನ್ನು ಕೊಡುವ ಮೂಲಕ, ವ್ಯಾಕ್ಸಿನೇಷನ್ ಕೊಡುವ ಮೂಲಕ ನಮ್ಮ ದೇಶದ ರಕ್ಷಣೆಯನ್ನು ಮಾಡಬೇಕು, ನಮ್ಮ ಜನರ ರಕ್ಷಣೆಯನ್ನು ಮಾಡಬೇಕು। ಇದನ್ನು ಯುದ್ಧೋಪಾಯದಲ್ಲಿ ಇವತ್ತು ದಿವಸ ಕೆಲಸವನ್ನು ಮಾಡಿ, ಬೇರೆ ಎಲ್ಲಾ ಕೆಲಸಗಳನ್ನ ಬದಿಗೊತ್ತಿ ಇವತ್ತು ಈ ಕೆಲಸವನ್ನು ಇವತ್ತು ದಿವಸ ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಪ್ರಧಾನಮಂತ್ರಿಗಳು, ರಾಜ್ಯ ಸರ್ಕಾರ ಮಾಡಬೇಕಾಗಿದೆ। ಅದನ್ನು ಮಾಡಬೇಕು ಅಂತ ಹೇಳಿ ದಿವಸ ನಾನು ಕಳಕಳಿಯಿಂದ ನಾನು ವಿನಂತಿಯನ್ನು ಮಾಡ್ಕೊತೇನೆ। और खबरों के लिए देखते रहिए बी न्यूज नेशन।